ಕೇವಲ 2 ನಿಮಿಷದಲ್ಲಿ ಗ್ಯಾಸ್ ಸಿಲಿಂಡರ್ ಲಭ್ಯ. ದೇಶದ ಮೊದಲ ಸ್ಮಾರ್ಟ್ ಎಲ್ಪಿಜಿ ಎಟಿಎಂ. ಡೆಲಿವರಿ ಬಾಯ್ ಟೆನ್ಷನ್ ಬಿಟ್ಟುಬಿಡಿ. ದೇಶದಲ್ಲಿ ಮೊದಲ ಎಲ್ಪಿಜಿ ಗ್ಯಾಸ್ ಎಟಿಎಂ ಸೇವೆ ಆರಂಭ. ಕೇವಲ 2 ನಿಮಿಷದಲ್ಲಿ 24 ಗಂಟೆಯೂ ಗ್ಯಾಸ್ ಸಿಲಿಂಡರ್ ಲಭ್ಯ. ಫೈಬರ್ನಿಂದ ತಯಾರಾದ ಪಾರದರ್ಶಕ ಹಗುರವಾದ ಸಿಲಿಂಡರ್ ವಿತರಣೆ. ಅಡುಗೆ ಮಾಡುವಾಗ ಮಧ್ಯದಲ್ಲಿ ಗ್ಯಾಸ್ ಖಾಲಿಯಾಗಿ ಪರದಾಡಿದ್ದೀರಾ? ಗ್ಯಾಸ್ ಏಜೆನ್ಸಿಗೆ ಕಾಲ್ ಮಾಡಿ ಡೆಲಿವರಿ ಬಾಯ್ ಬರೋವರೆಗೂ ಕಾದು ಸುಸ್ತಾಗಿದ್ದೀರಾ? ಹಾಗಿದ್ರೆ ಗೃಹಿಣಿಯರಿಗೆ ಇಲ್ಲೊಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಇನ್ಮುಂದೆ ಎಟಿಎಂನಲ್ಲಿ ಹಣ ಡ್ರಾ ಮಾಡುವಷ್ಟೇ ಸುಲಭವಾಗಿ ಕೇವಲ 2 ನಿಮಿಷದಲ್ಲಿ ನೀವು ಹೊಸ ಗ್ಯಾಸ್ ಸಿಲಿಂಡರ್ ಪಡೆಯಬಹುದು. ಹೌದು, ಸಿಲಿಂಡರ್ ವಿತರಣೆಯಲ್ಲಿ ಹೊಸ ಕ್ರಾಂತಿ. ಸಿಲಿಂಡರ್ ಪಡೆಯುವುದು ಹೇಗೆ? ಬಹಳ ಸುಲಭದ 4 ಹಂತಗಳು. ಲಾಗಿನ್ ಮಾಡಿ. ಎಟಿಎಂ ಮಿಷನ್ನಲ್ಲಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ನಮೂದಿಸಿ. ನಿಮ್ಮ ಮೊಬೈಲ್ ಫೋನಿಗೆ ಬರುವ OTPಯನ್ನು ಮಿಷನ್ನಲ್ಲಿ ಟೈಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣಿಸುವ QR ಕೋಡ್ ಸ್ಕ್ಯಾನ್ ಮಾಡಿ UPI ಮೂಲಕ ಹಣ ಕಳುಹಿಸಿ. ಹಣ ಪಾವತಿಯಾದ 2 ನಿಮಿಷದಲ್ಲಿ ಮಿಷನ್ನಿಂದ ಭರ್ತಿಯಾದ ಹೊಸ ಸಿಲಿಂಡರ್ ಬರುತ್ತದೆ. ಅದೇ ಜಾಗದಲ್ಲಿ ನಿಮ್ಮ ಖಾಲಿ ಸಿಲಿಂಡರನ್ನು ಇಡಬೇಕು ಅಷ್ಟೇ. ಈ ಹೊಸ ಸಿಲಿಂಡರಿನ ವಿಶೇಷತೆಗಳೇನು? ಈ ಎಟಿಎಂನಲ್ಲಿ ಸಿಗುವುದು ಹಳೆಯ ಕಬ್ಬಿಣದ ಸಿಲಿಂಡರ್ಗಳಲ್ಲ, ಬದಲಾಗಿ ಕಾಂಪೋಸಿಟ್ ಸಿಲಿಂಡರ್ಗಳು. ಇವು ಫೈಬರ್ನಿಂದ ಮಾಡಲ್ಪಟ್ಟಿದ್ದು ಕೇವಲ 15 kg ತೂಕವಿರುತ್ತದೆ. ಮಹಿಳೆಯರು ಸುಲಭವಾಗಿ ಎತ್ತಬಹುದು. ಇವು ತುಕ್ಕು ಹಿಡಿಯುವುದಿಲ್ಲ ಮತ್ತು ಪಾರದರ್ಶಕವಾಗಿರುವುದರಿಂದ ಗ್ಯಾಸ್ ಎಷ್ಟಿದೆ ಎಂದು ಹೊರಗಿನಿಂದಲೇ ನೋಡಬಹುದು. ಸೇವಾ ವಿವರ. ಸೇವೆ ಲಭ್ಯತೆ 24 ಗಂಟೆಗಳಾಗಿರುತ್ತದೆ. ವಿತರಣಾ ಸಮಯ ಕೇವಲ 2 ನಿಮಿಷಗಳು. ಸಿಲಿಂಡರ್ ಪ್ರಕಾರ ಫೈಬರ್, ಕಾಂಪೋಸಿಟ್, ಪಾರದರ್ಶಕ. ಈ ಎಟಿಎಂಗಳಲ್ಲಿ ವಿತರಿಸಲಾಗುವ ಕಾಂಪೋಸಿಟ್ ಸಿಲಿಂಡರ್ಗಳು ಪಾರದರ್ಶಕವಾಗಿರುವುದರಿಂದ ಗ್ಯಾಸ್ ಎಷ್ಟಿದೆ ಎಂದು ಹೊರಗಿನಿಂದಲೇ ಸುಲಭವಾಗಿ ನೋಡಬಹುದು. ಇದರಿಂದ ಡೆಲಿವರಿ ಬಾಯ್ಗಳು ಸಹ ಗ್ಯಾಸ್ ಕದಿಯುತ್ತಾರೆ ಅಥವಾ ತೂಕ ಕಡಿಮೆ ಇರುತ್ತದೆ ಎಂಬ ಯಾವ ಚಿಂತೆಯೂ ಇರುವುದಿಲ್ಲ. ನಿಮ್ಮ ಏರಿಯಾಕ್ಕೆ ಈ ಸೇವೆ ಬಂದ ತಕ್ಷಣ ಹಳೆಯ ಕಬ್ಬಿಣದ ಸಿಲಿಂಡರ್ ಅನ್ನು ವಾಪಸ್ ಕೊಟ್ಟು ಈ ಹೊಸ ಫೈಬರ್ ಸಿಲಿಂಡರ್ ಅನ್ನು ಪಡೆದುಕೊಳ್ಳುವುದು ಅತ್ಯುತ್ತಮ. ಪ್ರಾಯೋಗಿಕವಾಗಿ ಪೈಲಟ್ ಪ್ರಾಜೆಕ್ಟ್. ಈ ಯೋಜನೆಯನ್ನು ಸದ್ಯ ಹರಿಯಾಣದಲ್ಲಿ ಮಾತ್ರ ಶುರು ಮಾಡಲಾಗಿದೆ. ಈ ಯೋಜನೆ ಯಶಸ್ವಿಯಾದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಪ್ರಮುಖ ನಗರಗಳಿಗೂ ಈ ಗ್ಯಾಸ್ ಎಟಿಎಂ ಸೇವೆ ವಿಸ್ತರಣೆಯಾಗಲಿದೆ. ಈ ಯೋಜನೆಯನ್ನು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ದೇಶದಲ್ಲಿ ಮೊದಲ ಬಾರಿಗೆ ವಿಶಿಷ್ಟ ಎಲ್ಪಿಜಿ ಗ್ಯಾಸ್ ಎಟಿಎಂ ಅನ್ನು ಪರಿಚಯಿಸಿದೆ. ಸದ್ಯ ಪ್ರಾಯೋಗಿಕವಾಗಿ ಹರಿಯಾಣದ ಗುರುಗ್ರಾಮದ ಸೆಕ್ಟರ್ 22ರಲ್ಲಿ ಈ ಸ್ಮಾರ್ಟ್ ಎಟಿಎಂ ಮಿಷನ್ ಅನ್ನು ಸ್ಥಾಪಿಸಲಾಗಿದೆ. ಇದು ಸಂಪೂರ್ಣ ಆಟೋಮೇಟೆಡ್ ಆಗಿದ್ದು ದಿನದ 24 ಗಂಟೆಯೂ ಕೆಲಸ ಮಾಡುತ್ತದೆ.